ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಎಲ್ಲಿದ್ದೀವಿ ಅಂತ ಎನಿ ಗೆಸಸ್? ಸ್ಟಿಲ್ ಗೆಸಸ್? ಸೊ ನಾವಿದ್ದೀವಿ ರೋಮ್ನ ಕಾಲೇಜಿಯಂನಲ್ಲಿ. ಇದು ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದಂತಹ 7 ವಂಡರ್ಸ್ನಲ್ಲಿನ ಒಂದು. ಇದು ರೋಮ್ನ ಕಾಲೇಜಿಯಂ. ಇದು ಇಟಲಿನ ಕ್ಯಾಪಿಟಲ್ ಆದಂತಹ ರೋಮ್ನಲ್ಲಿ. ಆ್ಯಂಡ್ ಇದು ಯುರೋಪ್ನಲ್ಲಿನೇ 3rd ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ ಕೂಡ ಆಗಿದೆ. ಈ ಕಾಲೇಜಿಯಂ ಕೂಡ ಇರೋದು ಅಲ್ಲೇ. ಸೊ ಕಾಲೇಜಿಯಂ ಬಂದುಬಿಟ್ಟು ವುಡ್ಡು, ಲೈಮ್ ಸ್ಟೋನ್, ಟಫ್ ಸ್ಟೈಲ್ಸ್, ಮಾರ್ಟನ್ ಮತ್ತು ಸಿಮೆಂಟ್ನಿಂದ ಮಾಡಲ್ಪಟ್ಟಿದೆ. ಆ್ಯಂಡ್ ಇದು 3rd ಸೆಂಚುರಿನಲ್ಲಿನೇ ಮಾಡಲ್ಪಟ್ಟಿದೆ. ಸೊ ಅದಕ್ಕೇನೆ ಇದು ಕೂಡ ಒಂದು ಪ್ರಪಂಚದ ಅದ್ಭುತ. ಆ್ಯಂಡ್ ಇದು ತುಂಬಾ ದೊಡ್ಡದಾಗಿದೆ. ಸೊ ಹಳೆಯ ಪ್ರಾಚೀನ ಕಟ್ಟಡ ಕೂಡ ಇದೆ. ಈ ಕಾಲೇಜಿಯಂನಲ್ಲಿ ಮೇನ್ ಏರಿಯಾ ಬಂದುಬಿಟ್ಟು ಅರೀನಾ ಅಂತ. ಇದು ಸೆಂಟರ್ ಆಫ್ ದಿ ಫಾರ್ಟ್ ಆಫ್ ದ ಕಾಲೇಜಿಯಂ. ನೋಡಿ ಹೇಗಿದೆ. ಏನಪ್ಪ ಇವರು ಒಳ್ಳೆ ಹಾಳು ಬಿದ್ದಿರೋ ಕಟ್ಟಡ ತೋರಿಸಿ ಅದ್ಭುತ ಅದು ಇದು ಅಂತ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಇದು ನೋಡೋಕೆ ಮಾತ್ರ ಹೀಗಿದೆ. ಇದು ನೋಡೋಕ್ಕೆ ಇವಾಗ ಹೀಗೆ ಅನಿಸುತ್ತೆ, ಆದರೆ 7th ಸೆಂಚುರಿನಲ್ಲಿ ಕಟ್ಟಿರೋದು ಇದು ನಾವಿವಾಗ. ಸೊ ನಾವು 2425ನಲ್ಲಿ ಬಂದಿರೋದು. ಇದು ಮುಂಚೆ ಹೇಗಿತ್ತು? ಫುಲ್ ಕಟ್ಟಡ ನೋಡೋಕ್ಕೆ ತುಂಬ ಸುಂದರವಾಗಿತ್ತು ಮತ್ತು ತುಂಬ ದೊಡ್ಡದಾಗಿತ್ತು. ಸೊ ಇವಾಗ ನಾವು ಬಂದಿರೋ ಟೈಮಿಗೆ ಇದು ಫುಲ್ ಅರ್ಧ ಕಟ್ಟಡ ಒಡೆದು ಹೋಗಿ ಉಳಿದಿರೋದು ಮಾತ್ರ ಇಷ್ಟೇ. ನಾವಿವಾಗ ಇದನ್ನು ಸುತ್ತೋಕೆನೇ ಬೆಳಗ್ಗೆಯಿಂದ ಸಂಜೆವರೆಗೂ ಆಗುತ್ತೆ. ಸೊ ಆವಾಗ ತುಂಬ ಫುಲ್ ಕಟ್ಟಡ ಇದ್ದಾಗ ಸುತ್ತಬೇಕಂದ್ರೆ ಇನ್ನೂ ಎಷ್ಟು ಟೈಮ್ ತೊಗೋತಾ ಇತ್ತು ಲೆಕ್ಕ ಹಾಕಿ. ಆ್ಯಂಡ್ ನಾನು ಆವಾಗಲೇ ಹೇಳಿದಂಗೆ ಸೆಂಟರ್ ಆಫ್ ದಿ ಪಾರ್ಟ್ ಆದಂಥ ಅರೀನಾ, ಈ ಜಾಗದಲ್ಲೇ ಸಾವಿರಕ್ಕೆ ಹೆಚ್ಚು ಗ್ಲಾಡಿಯೇಟರ್ಸ್ಗಳು ಮತ್ತು ಮನುಷ್ಯರಷ್ಟೇ ಅಲ್ಲ, ವಿಚಿತ್ರವಾದಂಥ ಪ್ರಾಣಿಗಳು ಅಂದರೆ ಸಿಂಹ, ಹುಲಿ, ಮೊಸಳೆ, ಶಾರ್ಕ್ ಎಲ್ಲ ಕೂಡ ಇಲ್ಲಿ ವಿಚಿತ್ರ ಪ್ರಾಣಿಗಳು ಫೈಟ್ ಮಾಡ್ತಾ ಇದ್ವು. ಮತ್ತು ಈ ಬಿಲ್ಡಿಂಗ್ ಫುಲ್ ಕಂಪ್ಲೀಟಾಗಿ ವುಡನ್ ಫ್ಲೋರ್ನಿಂದ ಆಗಿದೆ. ಆ್ಯಂಡ್ ಇದ್ರ ಮೇಲೆ ಮಣ್ಣು ಹಾಕಿ ಇದ್ರ ಮೇಲೆ ಫೈಟ್ ಮಾಡ್ತಾಯಿದ್ರು ಗ್ಲಾಡಿಯೇಟರ್ಸ್ಗಳು. ಮತ್ತು ಈ ಸೆಂಟರ್ ಸ್ಟೇಜನ್ನು ಫುಲ್ ಕಂಪ್ಲೀಟಾಗಿ ವುಡ್ನಿಂದ ಫುಲ್ ಕವರ್ ಮಾಡ್ತಾಯಿದ್ರು. ಯಾಕಂದರೆ ಕೆಳಗಡೆ ಟ್ರ್ಯಾಪ್ ಡೋರ್ಸ್ ಅಂತ ಇರ್ತಾಯಿದ್ರು. ಟ್ರ್ಯಾಪ್ ಡೋರ್ಸ್ನಲ್ಲಿ ಪ್ರಾಣಿಗಳು ಕೂಡ ಇಟ್ಟಿರ್ತಿದ್ರು. ಈ ಪ್ರಾಣಿಗಳನ್ನೇ ಯಾಕೆ ಇಟ್ಟಿರ್ತಾ ಇದ್ರು ಅಂದರೆ, ಮೇಲೆ ಯಾವ ಗ್ಲಾಡಿಯೇಟರು ಫೈಟ್ ಮಾಡ್ತಾ ಇರ್ತಾನೋ ಅವನಿಗೆ ಗೊತ್ತಿರ್ತಿರ್ಲಿಲ್ಲ ಯಾವ ಪ್ರಾಣಿ ಜೊತೆ ಫೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಒಳ್ಳೆ ಸಡನ್ನಾಗಿ ಮ್ಯಾಜಿಕ್ ಥರ ಟ್ರ್ಯಾಪ್ ಡೋರ್ಸ್ನಿಂದ ಪ್ರಾಣಿಗಳನ್ನ ಮೇಲಕ್ಕೆತ್ತಿ ಅವ್ರ ಜೊತೆ ಫೈಟ್ ಮಾಡೋಕ್ಕೆ ಬಿಡ್ತಾಯಿದ್ರು. ಆ್ಯಂಡ್ ಈ ಕಟ್ಟಡದ ಬಗ್ಗೆ ಹೇಳಬೇಕು ಅಂದರೆ, ಇದನ್ನು ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು 7380ನಲ್ಲಿ. ಕಟ್ಟಿದ್ದನ್ನು ಸೆಲೆಬ್ರೇಟ್ ಮಾಡಬೇಕಲ್ವಾ, 100 ದಿನ ತಗೊಂಡ್ರು. ಆ 100 ದಿನದಲ್ಲಿ 20,000 ಜನ, 20,000 ಗ್ಲಾಡಿಯೇಟರ್ಸು ಮತ್ತು 1,00,000ಕ್ಕಿಂತ ಹೆಚ್ಚು ಪ್ರಾಣಿಗಳು ಫೈಟ್ ಮಾಡಿದ್ವು. ಒಂದು ಟಿಪಿಕಲ್ ಡೇ ಕಾಲೇಜಿಯಂನಲ್ಲಿ ಹೇಗೆ ಸ್ಟಾರ್ಟ್ ಆಗ್ತಿತ್ತು ಅಂದರೆ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಆ್ಯನಿಮಲ್ ಫ್ರೈಟು, ಅಂದರೆ 100,000 ಆ್ಯನಿಮಲ್ಸು ಸತ್ತು ಹೋದ್ಮೇಲೆ ಗ್ರೌಂಡ್ ಫುಲ್ ವಾರ್ಮ್ ಅಪ್ ಆಗ್ತಾಯಿತ್ತು. ನಂತರ ಮಧ್ಯಾಹ್ನದಿಂದ ಸಂಜೆವರೆಗೂ ಗ್ಲಾಡಿಯೇಟರ್ಸ್ ಫೈಟ್ ನಡೀತಾ ಇತ್ತು. ಆ್ಯಂಡ್ ಇದನ್ನು ರಿಚ್ ಪೀಪಲ್ಸ್ ಆರ್ಗನೈಸ್ ಮಾಡ್ತಾಯಿದ್ರು. ಪರ್ಟಿಕ್ಯುಲರ್ ಟೈಮ್ ಸ್ಲಾಟಿಗೆ, ಅಂದರೆ ರಾಜ ಯಾವಾಗ ಇರ್ತಾನೋ ಆ ಟೈಮ್ ಸ್ಲಾಟ್ಗೆ ಸಿಗೋಕ್ಕೆ ಫುಲ್ಲು ಪೊಲಿಟಿಕ್ಸ್ ನಡೆಸ್ತಾಯಿದ್ರು. ನಾವು ಇವಾಗಲೇ ಪೊಲಿಟಿಕ್ಸು ಅದು ಇದು ಅಂತ ಮಾತಾಡ್ತೀವಿ, ಆವಾಗಿನ ಕಾಲದಲ್ಲೂ ಪೊಲಿಟಿಕ್ಸ್ ನಡೀತಾ ಇತ್ತು. ಈ ಎಂಟೈರ್ ಅರೀನಾನ ಒಳ್ಳೆ ಥರ ಅಂದರೆ ಸಮುದ್ರ ಥರ ಕನ್ವರ್ಟ್ ಮಾಡ್ತಾಯಿದ್ರು. ಯಾಕಂದರೆ ಜನರಿಗೆ ಮನೋರಂಜನೆ ಕೊಡೋಕ್ಕೆ ಬೇರೆ 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 ಥರನ ಈ ಅರೀನಾನ ಯೂಸ್ ಮಾಡ್ಕೊಳ್ತಾ ಇದ್ರು. ಅಪ್ಪ ಇದು ಆವಾಗಿಂದ ಇವರು ಏನೋ ಗ್ಲಾಡಿಯೇಟರ್ಸು ಅಂತ ಹೇಳ್ತಾನೆ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಯಾರಿದು ಈ ಗ್ಲಾಡಿಯೇಟರ್ಸ್ ಅಂದರೆ? ಈ ಗ್ಲಾಡಿಯೇಟರ್ಸ್ನಲ್ಲಿ 2 ಟೈಪ್ಸ್ ಇದೆ. ಒಂದು ಸ್ಲೇಸು, ಅಂದರೆ ಬೇರೆ ಬೇರೆ ಕಡೆಯಿಂದ ಜನರನ್ನ ಕರ್ಕೊಂಬಂದು ಇಲ್ಲಿ ಫೈಟ್ ಮಾಡಿಸ್ತಾಯಿದ್ರು. ಸೊ ಸೆಕೆಂಡ್ ಬಂದುಬಿಟ್ಟು ಅವ್ರಿಗೋಸ್ಕರ ಇಲ್ಲಿ ಅವರೇ ಟ್ರೈನ್ ಆಗಿ ಫೈಟ್ ಮಾಡ್ತಾಯಿದ್ರು. ಆ್ಯಂಡ್ ಈ ಕಾಲೇಜಿಯಂ ಬಗ್ಗೆ ಹೇಳಬೇಕು ಅಂತ ಅಂದರೆ, ಈ ಕಾಲೇಜಿಯಂ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ, ಒಂದೇ ಸಲಕ್ಕೆ 50,000ಕ್ಕೂ ಹೆಚ್ಚು ಜನರನ್ನು ಒಟ್ಟಿಗೆ ಸೇರಿಸ್ಬೋದಿತ್ತು. ಮತ್ತು ಇವರು ಜನರನ್ನು ಎಲ್ಲಂದರಲ್ಲಿ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಅಂತ ಸ್ಟೇಜಸ್ ಎಲ್ಲ ಇದ್ವು. ಅಂದರೆ ಫಸ್ಟ್ ಸ್ಟೇಜ್ನಲ್ಲಿ ರಾಜನ ಆಸ್ಥಾನದವರು, ಆ್ಯಂಡ್ ಸೆಕೆಂಡ್ ಸ್ಟೇಜ್ನಲ್ಲಿ ರಿಚ್ ಪೀಪಲ್ಸು, 3rd ಸ್ಟೇಜ್ನಲ್ಲಿ ಲೋಕಲ್ ಜನರಿಗೆ, ಅಂದರೆ ಅಲ್ಲಿರುವಂತಹ ಜನರಿಗೆ. ಸೊ 4th ಸ್ಟೇಜ್ನಲ್ಲಿ ಏನು ಬಂದು ಸ್ಲೇಸ್ ಜನರಿಗೆ, ಅಂದರೆ ಬೇರೆ ಕಡೆಯಿಂದ ಕರ್ಕೊಂಬಂದಿರ್ತಾರೆ ಅಂತ ಹೇಳಿದ್ನಲ್ಲ, ಆ ಥರ ಜನರಿಗೆ ಕೂತ್ಕೊಳ್ಳೋಕೆ ಬಿಡ್ತಾಯಿದ್ರು. ಕೂತ್ಕೊಳ್ಳೋಕಷ್ಟೇ ಅಲ್ಲ,
ಒಂದೇ ಸರಿಗೆ ಅಷ್ಟು ಜನರನ್ನು ಆಚೆ ಕಳಿಸುವಂಥ ಕೆಪಾಸಿಟಿ ಈ ಕಾಲೇಜಿಯಮ್ಗಿದೆ. ಅಂದರೆ ಎಷ್ಟೊಂದು ಡೋರ್ಸ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಕಾಲೇಜಿಯಂ ಬಗ್ಗೆ ಎಷ್ಟು ಮಾಹಿತಿ ಇದೆಯೋ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಪ್ಲೇಸ್ ಹಾಗೂ ವಿಡಿಯೋನಲ್ಲಿ. ಥ್ಯಾಂಕ್ ಯು.